ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದ್ರೆ ತಿರುಪತಿಗೆ ಹೊರಟಿದ್ದೀವಿ. ಸೊ ಇದು ಸಡನ್ ಪ್ಲಾನ್ ಅಂತಾನೆ ಹೇಳ್ಬೋದು. ಫೆಬ್ರವರಿ 1st ಇಂದ ನನಗೆ 10th ಕ್ಲಾಸ್ ಅಂತ ನಮ್ಮ ಅಪ್ಪಂಗೆ ಹೇಳಿದೆ. ನಮ್ಮ ಅಪ್ಪ ಹೋದ್ವಾರ ಏನೋ ಮಾಲೆ ವಿಸರ್ಜನೆ ಮಾಡ್ಕೊಂಡ್ರು. ಸೊ ಇಲ್ಲೆಲ್ಲ ನಮ್ಮ ಅಪ್ಪಂಗೆ ಗಡ್ಡ ಎಲ್ಲ ಬೆಳ್ಬಿಟ್ಟಿತ್ತು. ಸೊ ಹಂಗೆ ಮಂಡೇ ಕೊಡ್ಬೋದಲ್ಲ. ಸೊ ನಾವು ವರ್ಷನೂ ಮಿಸ್ ಮಾಡಲ್ಲ. ಮನೆ ದೇವ್ರಿಗಂತೂ ಹೋಗೇ ಹೋಗ್ತೀವಿ. ನೆಕ್ಸ್ಟ್ ಇಯರ್ ನಾನು ಇನ್ನೇನು 10th ಅಲ್ವಾ, ಈಗ ಒಂದು ವರ್ಷಕ್ಕೆ ನಾನು 10th ಆಗಿರ್ತೀನಿ. ಅವಾಗ ಏನು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಎಕ್ಸಾಮ್ ಇರುತ್ತಲ್ಲ 10th ಅವ್ರಿಗೆ. ಸೊ ಆಗ ಬರೀ ಓದಿಸ್ತಾರೆ, ಆವಾಗ ನಾನು ಹೋಗೋಕ್ಕಾಗಲ್ಲ. ಸೊ ಅದರಿಂದ ಇದೇ ಲಾಸ್ಟ್ ಇಯರ್ ಅಂತ ಹೇಳ್ಬೋದು. ಇದೇ ಡೈಲಾಗ್ನೇ ಹೋದ ಸತಿ ತಿರುಪತಿ ಹೋಗಿದ್ದಾಗ ಇದೇ ಡೈಲಾಗ್ನೇ ಹೇಳಿದೆ. ಬಟ್ ಮೇ ಬಿ ಇದೇ ಲಾಸ್ಟ್ ಅನಿಸುತ್ತೆ. ನೆಕ್ಸ್ಟ್ 10th ಮುಗಿದ್ಮೇಲೆ ಹೋಗ್ತೀನಿ. ಬಟ್ 10th ಇದ್ದಾಗ ಹೋಗೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಈ ಸತಿ ಹೊರಟಿದ್ದೀನಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಬ್ಲಾಗ್ ಅಂತ. ನಾನು ಸ್ಕೂಲಿಂದ ಬಂದಿದ ತಕ್ಷಣನೇ ತಲೆಗೆ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವಾಗ ನಮ್ಮಪ್ಪ ತುಮಕೂರಿಂದ ಬಂದರು. ಸೊ ಅವರೆಲ್ಲ ರೆಡಿ ಆಗ್ತಿದ್ದಾರೆ. ಬ್ಯಾಗೆಲ್ಲ ಫುಲ್ಲು ಪ್ಯಾಕ್ ಮಾಡಿ ಕಾರೊಳಗೆ ಇಟ್ಟಿದ್ದೀವಿ. ಇನ್ನೇನು ಓಡಬೇಕಷ್ಟೆ. ನಾನು ಮತ್ತೆ ಸ್ಕೂಲಿಂದ ಬಂದಾದ್ಮೇಲೆ ಸ್ನಾನ ಮಾಡ್ಕೊಂಡು ಆಮೇಲೆ ಇವಾಗ ಪೂಜೆ ಮಾಡಿದ್ದಾಯಿತು. ಇನ್ನೇನು ಓಡ್ತೀವಿ ಗೈಸ್. ಫುಲ್ಲು ಸಂಭ್ರಮ ಥರ ನಮಗೆ. ನಮ್ಮ ಅಪ್ಪ ಏನಂತ ಹೇಳಿದಾರೆ ಗೊತ್ತಾ, 10th ಎಕ್ಸಾಮ್ ಫೈನಲ್ ಎಕ್ಸಾಮಲ್ಲಿ ನೀನೇನಾದರೂ 625ಗೆ 600 ಎಬೋ ಮಾರ್ಕ್ಸ್ ತೆಗೆದ್ರೆ ಐಫೋನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಗೈಸ್ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಓದ್ತಿದ್ದೀನಿ. ಸೊ ಈ ಸತಿ ಪ್ರಿಪೇಟರಿ ಎಕ್ಸಾಮಲ್ಲಿ 625ಗೆ 605 ಮಾರ್ಕ್ಸ್. ಬಟ್ ಆದರೂ ಒಂದು ಗಿಲ್ಟ್ ಇದೆ. ಏನಂತ ಅಂದರೆ 625 625 ಬಂದಿಲ್ಲ ಅಂತ. ಲೆಟ್ಸ್ ಟ್ರೈ. ಇನ್ನೂ ಟೈಮ್ ಇದೆ, ಇನ್ನೂ ಫೈನಲ್ ಎಕ್ಸಾಮ್ ಇದೆ. ಇನ್ನೂ ಫೈನಲ್ ಎಕ್ಸಾಮ್ ಮುಗ್ದಿಲ್ಲ. ಫೆಬ್ರವರಿ 1st ಸ್ಟಾರ್ಟ್ ಮಾಡ್ತಾರಂತೆ 10th ಕ್ಲಾಸು. ಸೊ ಅದಾದಮೇಲೆ ಮಾರ್ಚಿಗೆ 9th ಎಕ್ಸಾಮ್ ಹಾಕ್ತೀವಿ. ಇಲ್ಲಾಂದ್ರೆ ಈ ಮಂತ್ 10th ಅವ್ರಿಗೇನೋ ಎಕ್ಸಾಮ್ ಇದೆಯಂತೆ, ಹಾಕಿದ್ರು ಹಾಕ್ಬೋದು ಅಂತ ಹೇಳಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಒಂದು ವರ್ಷ ಸ್ವಲ್ಪ ಹಾರ್ಡ್ ವರ್ಕ್ ಹಾಕಿ ಓದಿದ್ರೆ ಒಂದು ಹಂತಕ್ಕೆ ಬಂದೆ ಅಂತ ನನ್ನ ಅರ್ಥ. ಆಮೇಲೆ ಮತ್ತೆ ಫಸ್ಟ್ PU ಸೆಕೆಂಡ್ PUC ಎಲ್ಲ ಪೇರೆಂಟ್ಸ್ ಹೇಳೋದಿದ್ದು ಒಂದೇ ಡೈಲಾಗು, ಇಷ್ಟು ದಿವಸ ಓದಿದ್ಯಾ, ಇನ್ನೊಂಚೂರು ಓದ್ಬಿಡು 10th ಹಂಗಂತಾರೆ. ಆಮೇಲೆ ಮತ್ತೆ ಫಸ್ಟ್ PU ಸೆಕೆಂಡ್ PUಗೂ ಹಂಗೆ ಅಂತಾರೆ. ಹಂಗೆ ಅಂತಲೇ ಇರ್ತಾರೆ. 10th ಫೈನಲ್ ಏನಾದರೂ 600 ಎಬೋ ಬಂದುಬಿಟ್ರೆ ನನ್ನಂಥ ಖುಷಿ ಪಡೋ ವ್ಯಕ್ತಿ ಯಾರೂ ಇರಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಐಫೋನ್ ಕೊಡ್ತಾರಲ್ಲ ನಮ್ಮಪ್ಪ. ಆಗಾದರೂ ಪರವಾಗಿಲ್ಲ, ವ್ಲಾಗ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಆಗ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಮಾಡೇ ಮಾಡ್ತೀನಿ. ಆ ಕಾಲೇಜ್ ಅಲ್ವಾ, ಮೇ ಬಿ ಏನೂ ಇರೋಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡಿದ್ರೆ 10th ಮುಗಿದ ಮೇಲೆ ಜಾಸ್ತಿ ವರ್ಕ್ ಏನು ಇರೋಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗಿನ್ನೂ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಗೈಸ್. ನಮ್ಮಮ್ಮ ಹೇಳ್ತಾರೆ ಸೈನ್ಸ್ ತಗೋ ಅಂತ, ನಮ್ಮಪ್ಪನೂ ಹೇಳ್ತಾರೆ ಸೈನ್ಸ್ ತಗೋ ಅಂತ. ನಮ್ಮ ಅಕ್ಕ ಬೇರೆ ತಗೋ ಅಂತಾಳೆ. ನನಗೆ ಒಂದು ಗೋಲ್ ಇದೆ. ನೋಡೋಣ ನಾವೇನಾಗಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರ್ದಿರುತ್ತೋ ನಾವು ಅದೇ ಆಗೋದು ಗೈಸ್. ನಾವು ಸುಮ್ಮನೆ ಅಂದ್ಕೊತೀವಿ ನಾವು ಇದಾಗ್ತೀವಿ. ಎಲ್ಲರೂ ಕ್ಲಾಸಲ್ಲಿ ಕೇಳಿದಾಗ ಎಲ್ಲರೂ ಜಾಸ್ತಿ ಇರೋದು ಡಾಕ್ಟರು, ಟೀಚರು, ಒಬ್ಬೊಬ್ಬರು ಮೇಕಪ್ ಆರ್ಟಿಸ್ಟು ಆ ಥರ ಹೇಳ್ತಾರೆ. ಬಟ್ ಹಣೆ ಬರದಲ್ಲಿ ಏನು ಬರ್ದಿರುತ್ತೆ ನಾವು ಅದೇ ಆಗೋದು ಅಷ್ಟೇ. ಈಗ ತಿರುಪತಿಗೆ ಹೋಗ್ತೀವಿ ಅಲ್ವಾ, ಹೋಗಿದ್ದಾದ್ಮೇಲೆ ನಮ್ಮಮ್ಮ ಮಂಡೆ ಕೊಡಬೇಕಾದ್ರೆ ಇಷ್ಟು ಹೇರ್ಸ್ ಕಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಒಂದು ಫಸ್ಟ್ ಈಗ ಹೆಂಗೆ ಅನಿಸ್ತಿರುತ್ತೆ ಅಂತಂದರೆ, ಅಯ್ಯೋ ಬಿಡು, ಕೂದಲು ಕಟ್ ಮಾಡ್ಸೋಣ, ಹಂಗೆ ಸ್ಟೈಲ್ ಮಾಡ್ಬೋದು, ಹಿಂಗೆ ಸ್ಟೈಲ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಅಲ್ಲಿ ಹೋಗಿ ಕಟ್ ಮಾಡಿಸಿದ್ಮೇಲೆ ಅಯ್ಯೋ ಯಾಕಾದರೂ ಇಷ್ಟು ಕಟ್ ಮಾಡಿಸಿದ್ನು, ಚೆನ್ನಾಗೇ ಕಾಣಿಸ್ತಿಲ್ಲ ಒಂಚೂರು. ಆಮೇಲೆ ಒಂದು ಗಿಲ್ಟ್ ಕಾಡ್ತಿರುತ್ತೆ. ಏನಂತ ಅಂದರೆ, ಇಷ್ಟು ದಿವಸ ಇದು ಕೂದಲಿಗೆ ಎಣ್ಣೆಲ್ಲ ಹಚ್ಚಿ ಕ್ಲೀನಾಗಿ ನೋಡ್ಕೊಂಡಿರ್ತೀವಿ, ಮಗು ಥರ ನೋಡ್ಕೊಂಡಿರ್ತೀವಿ. ಇವಾಗ ಇಷ್ಟು ಕಟ್ ಮಾಡಿಸ್ಬೇಕು ಅಂತ ಬೇಜಾರಾಗುತ್ತೆ. ಆದರೂ ನನ್ನ ಕೂದಲು ಫುಲ್ಲು ಒಂಥರ ಏನೋ ಸ್ಪಿಟರ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಮಂಡೆ ಅಂತಂದರೆ ಇಲ್ಲಿ ಏನೋ ಕಟ್ ಮಾಡ್ತಾರೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಇಷ್ಟು ಕಟ್ ಮಾಡಿಸ್ತೀನಿ. ನಾನು ಮಾಡಿಸಲ್ಲ ಗೈಸ್, ನಮ್ಮಮ್ಮವ್ರು ಮಾಡಿಸ್ತಾರೆ. ಸೊ ಈಗ ಇಲ್ಲಿ ಹೋಮ್ವರ್ಕ್ ಇದೆ. ಹೋಮ್ವರ್ಕ್ ಇನ್ನೂ ಬರೆದಿಲ್ಲ. ಇನ್ನೇನು ನಮಗೆ ಹೋದ ಶನಿವಾರ ಮತ್ತು ಭಾನುವಾರ ಟೀಚರ್ಸು ಮನೆಗೆ ಬಂದಿದ್ದರು. ಟೀಚರ್ಸು ಹೋಮ್ ವಿಸಿಟಿಂಗ್ ಇತ್ತು. 9th ಅಲ್ವಾ, ಈ ಸತಿ ಪಕ್ಕ ಬರ್ತಾರೆ ಅನ್ನೋ ಗ್ಯಾರಂಟಿ ಇದೆ. ಅದೇ ನಾವು ಚೆನ್ನಾಗಿ ಓದ್ತೀವಾ ಇಲ್ವಾ ಅಂತ ಕೇಳ್ತಾರೆ. ಎಲ್ಲ ಪೇರೆಂಟ್ಸ್ ಡೈಲಾಗು ಇದೊಂದೇ ಡೈಲಾಗ್ ನನಗಂತೂ ಗೊತ್ತು. ಮೊಬೈಲ್ ನೋಡ್ತಾಳೆ, ಲೇಟಾಗಿ ಎದ್ದೇಳ್ತಾಳೆ, ಓದೋದ್ರಲ್ಲಿ ಏನಿಲ್ಲ, ಓದ್ತಾಳೆ, ಚೆನ್ನಾಗಿ ಓದ್ತಾಳೆ ಅಂತ ಹೇಳ್ತಾರೆ. ಇನ್ನೂ ಹೋಮ್ವರ್ಕೇ ಮಾಡಿಲ್ಲ. ಇವಾಗ ಬರ್ದು ಮುಗಿಸ್ಬಿಡ್ತೀನಿ. ಇದೊಂದು ಕ್ಯಾಪ್ಚರ್ ಮಾಡಿ ಹಾಕಬೇಕಿತ್ತು, ಅದಕ್ಕೆ ಸುಮ್ಮನೆ ಇದೆ ನೋಡಿ.
ನಮ್ಮ ಅಕ್ಕ ಸಿಂಪಲ್ ಔಟ್ಫಿಟ್ ಹಾಕೊಂಡಿದ್ದಾಳೆ ನೋಡಿ ಗೈಸ್. ಅಯ್ಯೋ ನಾನು ಬರೋಷ್ಟೊತ್ತಿಗೆ ದೀಪನೇ ಆರೋಯ್ತು ಗೈಸ್. ದೀಪ ಅಂತೀನಿ, ಕರ್ಪೂರ. ನೀವೇನಾದರೂ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು ಅಂತ ಅಂದರೆ ಹೆಬ್ಬೂರಲ್ಲಿ ಪೋಸ್ಟ್ ಆಫೀಸ್ ಬ್ಯಾಕ್ ನಮ್ಮದು ಶ್ರೀನಿಧಿ ಪ್ರಿಂಟರ್ಸ್ ಅಂತ ಇದೆ. ಬಂದ್ಬಿಟ್ಟು ಯಾವ ಕಾರ್ಡ್ ಬೇಕು ಅದನ್ನೆಲ್ಲ ಕೊಡಿ, ನಾವು ಮಾಡಿಕೊಡ್ತೀವಿ. ನೀವೇನಾದರೂ ಇನ್ವಿಟೇಷನ್ಸ್ ಕಾರ್ಡ್ಸು, ನಾಮಕರಣ, ಆಮೇಲೆ ಇದು ಸೀಲ್ಗಳು ಅದೆಲ್ಲ ಇರುತ್ತಲ್ಲ, ಅದೇನಾದರೂ ಮಾಡಿಸ್ಬೇಕು ಅಂತ ಅಂದರೆ ಹೆಬ್ಬೂರಲ್ಲಿ ಬನ್ನಿ. ಹೆಬ್ಬೂರು ಪೋಸ್ಟ್ ಆಫೀಸ್ ಬ್ಯಾಕು ನಮ್ಮದೇ ಇದೆ, ನಾವೇ ಮಾಡಿಕೊಡ್ತೀವಿ. ನಮ್ಮ ಅಪ್ಪನೇ ಮಾಡಿಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಮ್ಮ ಸ್ಕೂಲ್ ಡೈರಿ, ಮಾಸ್ ಕಾರ್ಡು ಎಲ್ಲ ನಾವೇ ಮಾಡಿಕೊಡೋದು. ಆರಾಮಾಗಿ ಹೊರಟಿದ್ದೀನಿ ತಿರುಪತಿಗೆ ಅಂತ ಅಂದರೆ ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ ಗೊತ್ತಾ ಗೈಸ್. ಇವತ್ತೊಂದು ದಿವಸ ಹೋಮ್ವರ್ಕ್ ಕೊಟ್ಟಿರ್ತಾರ, ಮತ್ತು ನಾಳೆ ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ 3 ಡೇಸ್ದು ಹೋಮ್ವರ್ಕು ಹೆಂಗೆ ಬರೀಲಿ, ಏನೂ ಮಾಡೋಕ್ಕಾಗಲ್ಲ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂದರೆ ಎಲ್ಲ ಬಿಟ್ಬಿಟ್ಟು ಹೋಗಬೇಕು. ಬಂದು ನೋಡ್ರಿ ಹಂದಿ. ನಾನು ಅಜ್ಜಿ ಬರ್ತೀವಿ. ಬಾಯ್ ಅಜ್ಜಿ. ವಿಡಿಯೋ ನೀರಿಂದೆಲ್ಲಿ ಮಾಡ್ಕೊಂಡಿದ್ದೀರಾ? ಇಲ್ಲ ಐತೆ ಡೋರ್ ಪಕ್ಕ ಕರೆಕ್ಟಾಗಿ ಇತ್ತು ಅದನ್ನು. ಗೈಸ್ ನಾವು ಅಪ್ಪ ಅಮ್ಮನ ಐಡಿಯಾ ನೋಡಿ, ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲ ಇಲ್ಲ ಅಂತ ಕಾಫಿ ಟೀ ಇದು ಮಾಡ್ತಾರಲ್ಲ ಅದನ್ನ ತಗೊಂಡಿದ್ದಾರೆ.